ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಡಿಯರ್ ಫ್ರೆಂಡ್ಸ್, ಕೇವಲ ಇದು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಈಗಾಗಲೇ ತಯಾರಿ ನಡೆಸ್ತಾ ಇರುವಂತಹ CET ಆಗಿರಬಹುದು, GPSTR ಆಗಿರಬಹುದು ಅಥವಾ TET ಆಗಿರಬಹುದು, ಇವರೆಲ್ಲರಿಗೂ ಕೂಡ ಬಹಳ ಉಪಯುಕ್ತವಾದ ಒಂದು ಟಾಪಿಕ್ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋವನ್ನು ಆರಂಭ ಮಾಡೋಣ. ಮಗ್ಗದ ಸಾಹೇಬ ಇದು 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಬಂದಿರುವಂತಹ ಪ್ರಥಮ ಪಾಠ ಅಂತೇಳಿ ಹೇಳ್ಬೋದು. ಇದನ್ನ ಬರೆದವರು ಬಾಗಲೋಡಿ ದೇವರಾಯರು. ಮಗ್ಗದ ಸಾಹೇಬ ಅನ್ನುವಂಥದ್ದು ಒಂದು ಸಣ್ಣ ಕತೆ. ಈ ಒಂದು ಸಣ್ಣ ಕತೆಗೆ ವಿಶಿಷ್ಟವಾದ ರೂಪವನ್ನ ಕೊಟ್ಟವರು ಯಾರಂತ ಹೇಳಿದ್ರೆ ಪಂಜೆ ಮಂಗೇಶರಾಯರು. ಆನಂತರದಲ್ಲಿ ವಾಸುದೇವಾಚಾರ್ಯರು, MN ಕಾಮತರು ಇವರೆಲ್ಲರೂ ಆರಂಭದಲ್ಲಿ ಸಣ್ಣ ಕತೆಗಳನ್ನ ಬರೆದರು. ಆದ್ರೆ ಸುವಾಸಿನಿ ಪತ್ರಿಕೆಯಲ್ಲಿ ಪ್ರಕಟವಾದ ಪಂಜೆ ಮಂಗೇಶರಾಯರ ನನ್ನ ಚಿಕ್ಕ ತಾಯಿ ಕನ್ನಡದ ಮೊದಲ ಸಣ್ಣ ಕತೆ ಅಂತ ಹೇಳಿ ಭಾವಿಸಲಾಗಿದೆ. ಪಂಜೆ ಮಂಗೇಶರಾಯರ ನನ್ನ ಚಿಕ್ಕ ತಾಯಿ ಕನ್ನಡದ ಮೊದಲ ಒಂದು ಸಣ್ಣ ಕತೆ. ಅನಂತರದಲ್ಲಿ ಅವರು ನನ್ನ ಚಿಕ್ಕ ತಂದೆ ಭಾರತ ಶ್ರವಣ, ಕಮಲಾಪುರದ ಹೋಟ್ಲಿನಲ್ಲಿ ಮೊದಲಾದ ಉತ್ತಮ ಕಥೆಗಳನ್ನ ಪ್ರಕಟಿಸಿದ್ರು. ಆದ್ರೆ ಇವರಾರೂ ಇದೊಂದು ಸಾಹಿತ್ಯ ಪ್ರಕಾರ ಅಂತ ಹೇಳಿ ಪ್ರಜ್ಞೆಯನ್ನೇ ಮೂಡಿಸಿರ್ಲಿಲ್ಲ. ಈ ಒಂದು ಪ್ರಜ್ಞೆಯನ್ನ ಮೂಡಿಸಿ ಅದನ್ನೇ ಮಾಧ್ಯಮವನ್ನಾಗಿ ಬಳಸಿದವರಲ್ಲಿ ಯಾರು ಅಂತ ಹೇಳಿದ್ರೆ ಶ್ರೀನಿವಾಸರು, ಅಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಮೊದಲಿಗರು. ಹಾಗಾಗಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರನ್ನ ಸಣ್ಣ ಕಥೆಯ ಜನಕ ಅಂತ ಹೇಳಿ ಹೆಸರಿಗೆ ಪಾತ್ರರಾಗ್ತಾರೆ. ಹಾಗಾದ್ರೆ ಬಾಗಲೋಡಿ ದೇವರಾಯರ ಬಗ್ಗೆ ಒಂದು ಸ್ವಲ್ಪ ನೋಡೋದಾದ್ರೆ, ಬಾಗಲೋಡಿ ದೇವರಾಯ ಅವರು 1927ರಲ್ಲಿ ಜನಿಸ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯಲ್ಲಿ ಜನಿಸ್ತಾರೆ. ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ರು. ಆ ಕಾಲಕ್ಕೆ IAS ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಿದೇಶಿ ಸೇವೆಗೆ ಕೂಡ ಆಯ್ಕೆಯಾಗಿದ್ರು. ಮಾಸ್ತಿ ಹಾಗೂ ಇವರು ಇಬ್ರು ಕೂಡ ಸಮಕಾಲೀನರು. ಈಗಾಗಲೇ ಸಣ್ಣ ಕಥೆಯ ಜನಕ ಅಂತ ಹೇಳಿ ಹೆಸರುವಾಸಿಯಾದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಹಾಗೇನೆ ಬಾಗಲೋಡಿ ದೇವರಾಯ ಇವರಿಬ್ರು ಕೂಡ ಸಮಕಾಲೀನರಾಗಿದ್ರು. ಅಲ್ಲದೆ ಸಣ್ಣ ಕಥೆಗಳನ್ನ ಕೂಡ ಇವರು ಬರೆದಿದ್ರು. ರಾಯಭಾರಿಯಾಗಿ ಇಟಲಿ, ನೇಪಾಳ, ನೈಜೀರಿಯಾ, ಫಿಲಿಪೈನ್ಸ್, ನ್ಯೂಜಿಲೆಂಡ್, ಬಲ್ಗೇರಿಯಾ ಮೊದಲಾದ ದೇಶಗಳಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ರು. ಅವರ ಕಥಾ ಸಂಗ್ರಹಗಳಂತ ಹೇಳಿದ್ರೆ ಯಾವ್ಯಾವುದು? ಹುಚ್ಚು ಮುನಸೀಫ ಇತರ ಕಥೆಗಳು, ಆರಾಧನಾ, ರುದ್ರಪ್ಪನ ರೌದ್ರ ಮತ್ತು ಇತರ ಕಥೆಗಳು. ಬಾಗಲೋಡಿ ದೇವರಾಯ ಅವರು ಒಟ್ಟು 26 ಕಥೆಗಳನ್ನ ಬರೆದಿದ್ದಾರೆ. ಇವರು 1985ರಲ್ಲಿ ನಿಧನರಾಗ್ತಾರೆ. ಹಾಗೇನೆ ಈ ಒಂದು ಪಾಠದ ಅರ್ಥಗಳನ್ನ ನೋಡಿದಾಗ ನೋಡಿ, ಯಾವ್ಯಾವ ಒಂದು ಈ ಒಂದು ಪಾಠದಲ್ಲಿ ಸಂಬಂಧಪಟ್ಟ ಹಾಗೆ ಇವು ಬಹಳ ಇಂಪಾರ್ಟೆಂಟ್ ಆಗಿರುವ ಒಂದು ಪದಗಳ ಅರ್ಥಗಳಾಗಿದೆ. ಇಲ್ಲಿ ಅಭಿಷ್ಟ ಅಂತ ಹೇಳಿದ್ರೆ ಬಯಸಿದ್ದು, ಇಷ್ಟಪಟ್ಟಿದ್ದು ಅನ್ನುವಂತ ಒಂದು ಅರ್ಥ ಕೊಡುವಂಥದ್ದು. ಆಚ್ಛಾದಿತ ಅಂದ್ರೆ ಮುಚ್ಚಲ್ಪಟ್ಟಂತಹ, ಪೂರ್ತಿಯಾಗಿ ಕವರ್ ಆಗಿರುವಂಥದ್ದು. ಅಧಿಪತ್ಯ ಅಂದ್ರೆ ಯಜಮಾನಿಕೆ. ಕಳೇಬರ ಮೃತದೇಹ, ಶರೀರ ಅಂತ ಹೇಳಿ ಆಗುತ್ತೆ. ಗಣನೆ ಅಂತಂದ್ರೆ ಲೆಕ್ಕ ಮಾಡುವಂಥದ್ದು. ಗಣಿಸದೇ ಇರುವಂಥದ್ದು ಅಂದ್ರೆ ಲೆಕ್ಕಿಸದೇ ಇರುವಂಥದ್ದು. ಇನ್ನು ಗೌಪ್ಯ ಅಂದ್ರೆ ಗುಟ್ಟು, ರಹಸ್ಯ. ಚೂರು, ಸಣ್ಣವಾದ ಚೂರುಗಳನ್ನ ಚಿಂದಿ. ಪರಿವರ್ತನೆ, ಬದಲಾವಣೆ. ಪ್ರಶಂಸೆ, ಹೊಗಳಿಕೆ. ಭಿಕಾರಿ ಅಂದ್ರೆ ಏನು ಇಲ್ದಿದ್ದವರು, ನಿರ್ಗತಿಕರು. ವಿಲಾಯತಿ ಅಂದ್ರೆ ವಿದೇಶ, ಅನ್ಯ ದೇಶ. ಹಸನ್ಮುಖಿ ಅಂದ್ರೆ ನಗುಮುಖ ಉಳ್ಳವನು, ಅವನು ಹಸನ್ಮುಖಿ ಆಗಿದ್ದಾರೆ. ಇವೆಲ್ಲವೂ ಕೂಡ ಪದಗಳ ಒಂದು ಅರ್ಥಕ್ಕೆ ಸಂಬಂಧಪಟ್ಟ ಹಾಗೆ ಇದೆ. ಇನ್ನು ನೆಕ್ಸ್ಟ್ ಏನಿದೆ ಅಂದ್ರೆ, 1 ವಾಕ್ಯದಲ್ಲಿ ಉತ್ತರ, 2-3 ವಾಕ್ಯದಲ್ಲಿ ಉತ್ತರ, 4 ವಾಕ್ಯಗಳಲ್ಲಿ ಉತ್ತರ, ಇವೆಲ್ಲವನ್ನ ಕೂಡ ನೀವು ಪಾಠವನ್ನ ಓದ್ಕೊಂಡು ಆನ್ಸರ್ ಮಾಡಬೇಕು ಮಕ್ಕಳೇ. ಇನ್ನು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುವ ಒಂದು ಟಾಪಿಕ್ ಯಾವುದಂದ್ರೆ ಸೈದ್ಧಾಂತಿಕ ಭಾಷಾಭ್ಯಾಸ ಅಂತ ಹೇಳಿ ಇದೆ. ಅದು ಯಾವುದು ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ಈ ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ವರ್ಣಮಾಲೆಯ ಪರಿಚಯಾತ್ಮಕ ವಿವರ ಇದೆ. ಮಾನವ
ಮನಸ್ಸಿನ ಭಾವನೆಗಳನ್ನ ಮಾತಿನ ಮೂಲಕ ವ್ಯಕ್ತಪಡಿಸ್ತಾನೆ. ಆಡಬೇಕಾದ ಮಾತುಗಳನ್ನ ನಿರ್ದಿಷ್ಟ ಲಿಪಿಯ ರೂಪಕ್ಕಿಳಿಸುವುದೇ ಬರವಣಿಗೆ ಅಂತ ಹೇಳಿ ಇದೆ. ಪದಗಳ ಸಂಬಂಧವನ್ನ ಖಚಿತವಾಗಿ ತಿಳಿಸುವಂಥದ್ದೇ ವ್ಯಾಕರಣ ಶಾಸ್ತ್ರ. ಪದ ಮತ್ತು ಪದಗಳ ಒಂದು ಸಂಬಂಧವನ್ನ ಖಚಿತವಾಗಿ ಇಲ್ಲಿ ತಿಳಿಸುವಂಥದ್ದು ವ್ಯಾಕರಣ ಶಾಸ್ತ್ರ. ಆದ ಕಾರಣ ಭಾಷೆಯನ್ನ ಕಲಿಯುವವರು ಭಾಷೆಯ ವ್ಯಾಕರಣವನ್ನ ಅರಿಯುವುದು ಉತ್ತಮ. ಕ್ರಿಯಾತ್ಮಕ ವ್ಯಾಕರಣದ ಕಲಿಕೆಯಿಂದ ಭಾಷೆಯನ್ನು ಸ್ಪಷ್ಟ ಹಾಗೂ ನಿಖರವಾಗಿ ಬಳಸಲು ಸಾಧ್ಯ. ಇನ್ನು ವರ್ಣಮಾಲೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲರಿಗೆ ಕೂಡ ಗೊತ್ತಿದೆ, ಇದನ್ನು ನಾನು ಸಪರೇಟ್ ಆಗಿ ಹೇಳಬೇಕಾಗಿ ಇಲ್ಲ. ಆದರೂ ಕೂಡ ಈ ಒಂದು ವರ್ಣಮಾಲೆಯಲ್ಲಿ ಸ್ವರಾಕ್ಷರಗಳು, ವ್ಯಂಜನಗಳು, ಯೋಗವಾಹಗಳು ಅಂತ ಹೇಳಿ 3 ವಿಭಾಗವನ್ನ ಈಗಾಗಲೇ ನಿಮ್ಮ ಎಲ್ರಿಗೂ ಗೊತ್ತಿದೆ. ಸ್ವರ, ವ್ಯಂಜನ, ಯೋಗವಾಹ ಎಂಬ 3 ವಿಭಾಗಗಳನ್ನ ಮಾಡಲಾಗಿದೆ. ಸ್ವರಗಳ ಬಗ್ಗೆ ನೋಡಿದಾಗ ಒಟ್ಟು 13 ಸ್ವರಾಕ್ಷರಗಳು ಕಂಡು ಬರುವಂತದ್ದು ಯಾವ್ಯಾವುದು? ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ. ಒಟ್ಟು 13 ಸ್ವರಾಕ್ಷರಗಳು ಇವೆ. ಇಲ್ಲಿ 6 ಅಕ್ಷರಗಳು ಒಂದೊಂದು ಮಾತ್ರ ಕಾಲದಲ್ಲಿ ಅ, ಇ, ಉ, ರು, ಎ, ಓ. ಇವು ಕೇವಲ ಒಂದೊಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಆದ ಕಾರಣ ಇವನ್ನ ರಸ್ವ ಸ್ವರಗಳು ಅಂತ ಹೇಳಿ ಕರೆಯಲಾಗ್ತದೆ. ಅಂದ್ರೆ ಎಷ್ಟಿದೆ? ಅವುಗಳು 6 ಇದೆ. ಅ, ಇ, ಉ, ರು, ಎ, ಓ. ಕೇವಲ ಒಂದೊಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು. ಇನ್ನು 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳನ್ನ ನಾವು ದೀರ್ಘ ಸ್ವರಗಳು ಅಂತ ಹೇಳಿ ಕರೆಯಲಾಗ್ತೇವೆ. ದೀರ್ಘ ಸ್ವರಗಳು ಅಂತ ಹೇಳಿದ್ರೆ ಯಾವ್ಯಾವುದು? ಆ, ಈ, ಉ, ಎ, ಐ, ಓ, ಔ. ಇವು ಕೂಡ ನಾವು ಏನಂತ ಕರಿತೇವೆ? ದೀರ್ಘ ಸ್ವರಗಳು ಅಂತ ಹೇಳಿ ಕರಿತೇವೆ. ಇನ್ನು ದೀರ್ಘ ಸ್ವರಗಳು ಕೆಲವೊಮ್ಮೆ 3 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡ್ತವೆ. ಅಣ್ಣ ಇಲ್ಲಿ ಬಾ, ಮಕ್ಕಳೇ ಇಲ್ಲಿ ಬನ್ನಿ. ಇಲ್ಲಿ ಈ ರೀತಿಯಾಗಿ ಗುರುತಿಸಲ್ಪಟ್ಟಂತಹ ಎಳೆದು ಅಂದ್ರೆ ದೀರ್ಘವಾಗಿ ನಾವು ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ಪ್ಲುತ ಸ್ವರಗಳು ಅಂತ ಹೇಳಿ ಕರಿತೇವೆ. ಇನ್ನು ಮುಂದೆ ಏನಿದೆ ಅಂತ ನೋಡೋಣ ನೋಡಿ. ಇನ್ನು ವ್ಯಂಜನಗಳು ಅಂತ ಹೇಳಿದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ವ್ಯಂಜನಗಳು ಅಂತ ಹೇಳಿ ಕರಿತೇವೆ. ಈ ಒಂದು ವ್ಯಂಜನಗಳಲ್ಲಿ ಪುನಃ 2 ಪ್ರಕಾರಗಳಿವೆ. ಒಂದು ವರ್ಗೀಯ ವ್ಯಂಜನಗಳು, ಇನ್ನೊಂದು ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳಲ್ಲಿ ಕ, ಚ, ಟ, ತ, ಪ, ಕ, ಖ, ಗ, ಘ, ङ, 5 ಕ ವರ್ಗ, ಚ, ಛ, ಝ, ಝ, ಞ, 5 ಚ ವರ್ಗ, ಟ, ಠ, ಡ, ಢ, ಣ, 5 ಟ ವರ್ಗ, ತ, ಥ, ದ, ಧ, ನ, ತ ವರ್ಗ, ಪ, ಫ, ಬ, ಭ, ಮ, ಪ ವರ್ಗ, ಕ, ಚ, ಟ, ತ, ಪ. ಹೀಗೆ 25 ಅಕ್ಷರಗಳು ವರ್ಗೀಯ ವ್ಯಂಜನಗಳಾಗಿವೆ. ಇದನ್ನ 5 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಹುಟ್ಟುವ ಸ್ಥಳವನ್ನ ಆಧರಿಸಿ 5 ಕ ದಿಂದ ಮ ವರೆಗಿನ ಅಕ್ಷರಗಳಿವೆ. ಇವನ್ನ ವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತೇವೆ. ಇನ್ನು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದನ್ನ ನೋಡಿದಾಗ ಕ ವರ್ಗದ ಅಕ್ಷರಗಳು ಕಂಠ ಭಾಗದಲ್ಲಿ ಹುಟ್ಟುವುದರಿಂದ ಅವು ಕಂಠ್ಯ ಅಕ್ಷರಗಳು. ಕ ವರ್ಗದ ಅಕ್ಷರಗಳು ಕಂಠ ಭಾಗದಲ್ಲಿ ಹುಟ್ಟುವುದರಿಂದ ಅವು ಕಂಠ್ಯ ಅಕ್ಷರಗಳು. ಇನ್ನು ಚ ವರ್ಗದ ಅಕ್ಷರಗಳು ತಾಲುವಿನ ಸಹಾಯದಿಂದ, ತಾಲುವಿನ ಅಂತ ಹೇಳಿದ್ರೆ ದವಡೆಯ ಸಹಾಯದಿಂದ ಹುಟ್ಟುವುದರಿಂದ ಇವುಗಳನ್ನ ತಾಲವ್ಯ ಅಕ್ಷರಗಳು ಅಂತ ಹೇಳಿ ಕರೆಯಲಾಗ್ತದೆ. ಇನ್ನು ಟ ವರ್ಗದ ಅಕ್ಷರಗಳು ಮೂರ್ಧ ಭಾಗದಲ್ಲಿ ಅಂದ್ರೆ ನಾಲಿಗೆಯನ್ನ ಹಿಂದೆ ಚಾಚಿ ಬಾಯಿಯ ಮೇಲ್ಭಾಗವನ್ನ ಸ್ಪರ್ಶಿಸಿದಾಗ ಉಚ್ಚಾರಗೊಳ್ಳುವುದರಿಂದ ಅವು ಮೂರ್ಧನ್ಯ ಅಕ್ಷರಗಳು ಅಂತ ಹೇಳಿ. ತ ವರ್ಗದ ಅಕ್ಷರಗಳು ಹಲ್ಲುಗಳ ಬಳಿ ಹುಟ್ಟುವುದರಿಂದ ದಂತ್ಯ ಅಕ್ಷರಗಳು ಅಂತ ಹೇಳಿ. ಪ ವರ್ಗದ ಅಕ್ಷರಗಳು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವುದರಿಂದ ಅವು ಔಷ್ಟ್ಯ ಅಕ್ಷರಗಳು. ಕಂಠ್ಯ, ತಾಲವ್ಯ, ಹಾಗೇನೆ ಮೂರ್ಧ ಭಾಗದ ಮೂರ್ಧನ್ಯ ಅಕ್ಷರಗಳು, ದಂತ್ಯ ಅಕ್ಷರಗಳು, ಔಷ್ಟ್ಯ ಅಕ್ಷರಗಳು ಅಂತ ಹೇಳಿ ಈ ಒಂದು 5 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಇನ್ನ ಕಂಠೌಷ್ಟ್ಯನೂ ಕೂಡ ಬರುತ್ತೆ. ಇದನ್ನ ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ. ವರ್ಗೀಯ ವ್ಯಂಜನಗಳನ್ನ ಪುನಃ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕೂಡ ವಿಂಗಡಣೆ ಮಾಡಲಾಗಿದೆ. ಪ್ರಾಣ ಅಂತ ಹೇಳಿದ್ರೆ ಉಸಿರು. ಕಡಿಮೆ ಪ್ರಾಣದಿಂದ ಕೇವಲ 1 ಅಂದ್ರೆ 3ನೇ ಅಕ್ಷರ ಕ, ಚ, ಟ, ತ, ಪ, ಗ, ಜ, ಡ, ದ, ಬ ಅಕ್ಷರಗಳು ಅಂದ್ರೆ ಪ್ರತಿ ವರ್ಗದ 1 ಮತ್ತು 3ನೇ ಅಕ್ಷರಗಳು ಅಲ್ಪಪ್ರಾಣ ಅಕ್ಷರಗಳು.
ಹೆಚ್ಚು ಪ್ರಾಣದಿಂದ ಉಚ್ಚರಿಸಲ್ಪಡುವಂತಹ ಒಂದು ಅಕ್ಷರಗಳನ್ನ ಮಹಾಪ್ರಾಣ ಅಕ್ಷರಗಳು ಅಂತ ಹೇಳಿ ಕೂಡ ಕರೆಯಲಾಗ್ತದೆ. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ಅನುನಾಸಿಕ ङ ಞ ಣ ನ ಮ ಇವು ಕೂಡ ಮೂಗಿನ ಒಂದು ಸಹಾಯದಿಂದ ಉಚ್ಚರಿಸಲ್ಪಡುವ ಒಂದು ಅಕ್ಷರಗಳು. ಇನ್ನು ಉಳಿದ 9 ಅಕ್ಷರಗಳು ಯದಿಂದ ಳ ಬೇರೆ ಬೇರೆ ಸ್ಥಳಗಳಲ್ಲಿ ಹುಟ್ಟುವುದರಿಂದ ಇವುಗಳನ್ನ ವರ್ಗಗಳಾಗಿ ವಿಂಗಡಿಸಲು ಸಾಧ್ಯವಿಲ್ಲದ ಕಾರಣ ಅವನ್ನ ಅವರ್ಗೀಯ ವ್ಯಂಜನ ಅಂತ ಹೇಳಿ ಕರೆಯಲಾಗ್ತದೆ. ಸೊ ಇದುವರೆಗೆ ವ್ಯಂಜನ ವರ್ಣಮಾಲೆಯಲ್ಲಿ 3 ವಿಧಗಳು, ಸ್ವರಗಳು, ವ್ಯಂಜನಗಳು, ಹಾಗೇನೆ ಯೋಗವಾಹಗಳು ಅಂತ ಹೇಳಿ. ಸ್ವರಗಳು ಅಂತ ಹೇಳಿದ್ರೆ ಗೊತ್ತಾಯ್ತು, ಹ್ರಸ್ವಸ್ವರ, ದೀರ್ಘಸ್ವರ. ಹ್ರಸ್ವಸ್ವರ ಎಷ್ಟಿದೆ, ದೀರ್ಘಸ್ವರ ಎಷ್ಟಿದೆ, ಹಾಗೇನೆ ಪ್ಲುತಸ್ವರಗಳು, ಹಾಗೇನೆ ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡ್ವಿ. ಇನ್ನು ಯೋಗವಾಹಗಳು ಅಂತ ಹೇಳಿದ್ರೆ, ಯೋಗ ಅಂದ್ರೆ ಕೂಡುವಂಥದ್ದು, ವಾಹ ಅಂದರೆ ಹೋಗುವ. ಯೋಗವಾಹ ಎಂದರೆ ಕೂಡಿ ಹೋಗುವ, ಅಂದರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಾದ ಅಕ್ಷರ. ಇದನ್ನ ಯೋಗವಾಹ ಅಂತ ಹೇಳಿ ಕರೆಯಲಾಗ್ತದೆ. ಅಹ ಅನುಸ್ವಾರ ವಿಸರ್ಗ. ಒಂದು ಅಕ್ಷರ ಗಾತ್ರದ ಒಂದು ಸೊನ್ನೆ ಇರ್ತದೆ, 2 ಸೊನ್ನೆಗಳು ಒಂದರ ಕೆಳಗೆ ಒಂದರಂತೆ ಒಂದು ಅಕ್ಷರ ಗಾತ್ರದಲ್ಲಿ ಇರ್ತವೆ. ಹೀಗೆ ಕನ್ನಡ ವರ್ಣಮಾಲೆಯನ್ನ ಈ ರೀತಿಯಾಗಿ ಗುರುತಿಸಬಹುದು ಅಂತ ಹೇಳಿ ಒಂದು ಚಾರ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ವರ್ಣಮಾಲೆ ಒಟ್ಟು 49 ಅಕ್ಷರಗಳು, ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಗಳು 2, ಹ್ರಸ್ವಸ್ವರಗಳು 6, ದೀರ್ಘಸ್ವರಗಳು 7. ಹ್ರಸ್ವಸ್ವರ 6 ಅ, ಇ, ಉ, ರು, ಎ, ಓ. ದೀರ್ಘಸ್ವರ 7 ಆ, ಈ, ಉ, ಎ, ಓ, ಐ, ಔ. ಇನ್ನು ವರ್ಗೀಯ ವ್ಯಂಜನಗಳು 25 ಇದೆ, ಅವರ್ಗೀಯ ವ್ಯಂಜನಗಳು 9. ಅನುಸ್ವಾರ 1 ವಿಸರ್ಗ ಅಹ. ಇವು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಅಕ್ಷರಗಳು ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಇನ್ನು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರ? 49 ಅಕ್ಷರಗಳಿವೆ. ಅವುಗಳನ್ನ ಹೇಗೆ ಸ್ವರ, ವ್ಯಂಜನ, ಯೋಗವಾಹಗಳು ಅಂಥೇಳಿ ವರ್ಗೀಕರಿಸಬಹುದು. ಕನ್ನಡ ವರ್ಣಮಾಲೆಯಲ್ಲಿ ಇರುವ ಹ್ರಸ್ವ ಮತ್ತು ದೀರ್ಘಸ್ವರಗಳು ಈಗಾಗಲೇ ಹೇಳಿದ್ದೇನೆ. ಮಹಾಪ್ರಾಣ ಅಂತ ಹೇಳಿದ್ರೆ ಹೆಚ್ಚು ಉಸಿರನ್ನ ತೆಗೆದುಕೊಳ್ಳುವ ಒಂದು ಅಕ್ಷರಗಳು. ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ಅಕ್ಷರಗಳು 25. ಕ, ಚ, ಟ, ತ, ಪ ಗೊತ್ತಾಗಿದೆ. ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ. ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕಗಳು ङ, ಞ, ಣ, ನ, ಮ. ಕೊಟ್ಟಿರುವ ಪದಗಳಲ್ಲಿರುವ ಸ್ವರಾಕ್ಷರಗಳನ್ನ ಪ್ರತ್ಯೇಕಿಸಿ ಬರೆಯಿರಿ. ಸ್ವರಾಕ್ಷರಗಳು ಯಾವ್ಯಾವ್ದಿದೆಯಲ್ಲ ಅದನ್ನ ಪ್ರತ್ಯೇಕಿಸಿ ಬರಿಬೇಕು. ಯಾವ್ಯಾವ್ದಿದೆ ನೋಡಿ, ಅ, ಇ, ಆ, ಅ, ಆಮೇಲೆ ಇ, ಎ, ಓ, ಇ, ಎ. ಹಾಗೇನೆ ಕೊಟ್ಟಿರುವ ಪದದಲ್ಲಿರುವ ಮಹಾಪ್ರಾಣಾಕ್ಷರಗಳನ್ನ ಬರೆಯಿರಿ ಅಂತ ಹೇಳಿದೆ. ಮಹಾಪ್ರಾಣ ಅಂತಂದ್ರೆ ಹೆಚ್ಚು ಉಸಿರನ್ನ ತೆಗೆದುಕೊಳ್ಳುವ ಒಂದು ಅಕ್ಷರಗಳು. ಧ, ಆಮೇಲೆ ಥ, ಘ, ಧ, ಖ, ಭ, ಠ, ಠ, ಖ, ಫ. ಇನ್ನು ಕೊಟ್ಟಿರುವ ಪದಗಳಲ್ಲಿರುವ ಅವರ್ಗೀಯ ವ್ಯಂಜನಗಳನ್ನ ಬರೆಯಿರಿ. ಅವರ್ಗೀಯ ವ್ಯಂಜನಗಳು ವ ಇದೆ, ಹ ಇದೆ, ರ, ಳ, ಆಮೇಲೆ ಕ್ಷ, ಹ, ಹ, ಲ, ಯ, ಲ. ಇವೆಲ್ಲವೂ ಕೂಡ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಒಂದು ಅಕ್ಷರಗಳು. ಏನಾದರೂ ಮಿಸ್ಟೇಕ್ಸ್ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ, ಜೊತೆಗೆ ಕಮೆಂಟ್ ಕೂಡ ಮಾಡಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.